ಮಹಾಗಣಾಧಿಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಎಲ್ಲ ಪ್ರೇಕ್ಷಕರಿಗೂ ನನ್ನ ಶ್ರದ್ಧೆಯ ನಮಸ್ಕಾರಗಳು. 2026ನೇ ವರ್ಷ ಸಕಲ ರೀತಿ ಶುಭ ಫಲಗಳು, ಸಕಲ ಐಶ್ವರ್ಯ, ಆರೋಗ್ಯ, ಭೋಗಭಾಗ್ಯಗಳು, ದೈವಿಕ ಅನುಗ್ರಹ, ಆಶೀರ್ವಾದ, ಎಲ್ಲ ಗ್ರಹ ಅನುಕೂಲತೆಗಳು ನಿಮ್ಮ ಮೇಲೆ ಸಂಪೂರ್ಣವಾಗಿ ಇರಲಿ ಎಂದು ಆಶಿಸುತ್ತಾ 2026ನೇ ಇಸ್ವಿಯ ವೃಷಭ ರಾಶಿಯವರಿಗೆ ಸಂಬಂಧಿಸಿದ ಫಲಗಳನ್ನು ನೋಡೋಣ ಬನ್ನಿ. ಕೃತ್ತಿಕಾ ನಕ್ಷತ್ರದ 2, 3, 4ನೇ ಪಾದ, ರೋಹಿಣಿ ನಕ್ಷತ್ರದ 1, 2, 3, 4ನೇ ಪಾದಗಳು, ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದಗಳು ಈ ನಕ್ಷತ್ರದವರು ವೃಷಭ ರಾಶಿಯವರಾಗಿರ್ತಾರೆ. ಹಾಗೆ ಹೆಸರಿನ ಮೊದಲ ಅಕ್ಷರದಿಂದ ಕರೆಯಲ್ಪಡುವಂತಹ ಇ, ಉ, ಎ, ಓ, ವ, ವಿ, ಉ, ವೇ, ಓ ಇವರು ಸಹ ವೃಷಭ ರಾಶಿಯವರಾಗಿರ್ತಾರೆ. ಚಂದ್ರ, ರವಿ, ಬುಧ, ಮಂಗಳ, ಶುಕ್ರರು ಈ ಗ್ರಹಗಳು ಶುಭ ಅಶುಭ ಫಲಗಳನ್ನು ಆಯಾ ಕಾಲಕ್ಕೆ ನೀಡುವರು. ಅಂದರೆ ಪ್ರತಿ ತಿಂಗಳು ಬದಲಾಯಿಸ್ತಾ ಇರ್ತಾರೆ. ಮುಖ್ಯವಾಗಿ ಶನಿ, ಗುರು, ರಾಹು, ಕೇತು ಈ ಗ್ರಹಗಳು ದೀರ್ಘಕಾಲ ಇರುವುದರಿಂದ ಈ ಒಂದು ಗ್ರಹರ ಫಲಗಳಷ್ಟೇ ತಿಳಿಸಲು ಬಯಸ್ತೀನಿ. ಮೀನರಾಶಿಯಲ್ಲಿ ಶನಿ, ಕುಂಭರಾಶಿಯಲ್ಲಿ ರಾಹು, ಸಿಂಹ ರಾಶಿಯಲ್ಲಿ ಕೇತು ಮತ್ತು ಮಿಥುನ ರಾಶಿಯಲ್ಲಿ ಗುರು ಸಂಚರಿಸುತ್ತಿರುವರು. ವರ್ಷಪೂರ್ತಿ ಶನಿ, ರಾಹು, ಕೇತುಗಳು ಯಾವುದೇ ಚಲನೆಯಲ್ಲಿ ಬದಲಾವಣೆ ಇರುವುದಿಲ್ಲ. ಗುರು ಮಾತ್ರ ಜೂನ್ 3ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡುವನು. ಹಾಗಾಗಿ ವೃಷಭ ರಾಶಿಯವರಿಗೆ ಈ ವರ್ಷ ತುಂಬ ಬ್ರಹ್ಮಾಂಡವಾಗಿದೆ. ಅದೃಷ್ಟ ಎನ್ನುವಂಥದ್ದು ನಿಮ್ಮ ಬಳಿಯಲ್ಲೇ ಇದೆ. ಈ ರಾಶಿಯವರು ಎಲ್ಲ ರಾಶಿಗಳಿಗಿಂತ ಪ್ರಥಮ ಸ್ಥಾನವನ್ನು ಪಡ್ಕೊಳ್ತಾರೆ. ನಂಬರ್ 1 ಸ್ಥಾನದಲ್ಲಿ ಯಾವುದಾದ್ರೂ ರಾಶಿ ಇದೆ ಅಂದರೆ 12 ರಾಶಿಗಳಲ್ಲಿ ಅದು ವೃಷಭ ರಾಶಿಯವರಿಗೆ ಮಾತ್ರ ಅನ್ವಯಿಸುತ್ತೆ. ಯಾವುದೇ ಹೂಡಿಕೆ ಮಾಡಲು ಮುನ್ನುಗ್ಗುವುದಕ್ಕೆ ಹೆದರುವ ಪ್ರಮೇಯವೇ ಇರುವುದಿಲ್ಲ. ಈ ಎಲ್ಲ ರೀತಿಯಲ್ಲೂ ವ್ಯಾಪಾರ ಕೂಡಿ ಬರುವುದು, ತೆಗೆದುಕೊಳ್ಳುವುದು, ಕೊಡುವುದು ಎಲ್ಲದರಲ್ಲೂ ನಿಮಗೆ ಲಾಭ ಇದೆ. ವಿದೇಶ ಪ್ರಯಾಣ ಯಾವುದಾದ್ರೂ ಮಾಡಿದರೂ ನಿಮಗೆ ಸಮಯಕ್ಕೆ ತಕ್ಕಂತೆ ಎಲ್ಲವೂ ಬೇಗ ಸಿದ್ಧಿಸಿಬಿಡುತ್ತೆ, ಬೇಗ ಆಗಿಬಿಡುತ್ತೆ ಅಂಥ ಯೋಗ ಈ ವರ್ಷ ನೀವು ಪಡ್ಕೊತಾ ಇದ್ದೀರಾ. ಇಂಡಸ್ಟ್ರಿ, ಹೊಸ ವ್ಯಾಪಾರ ಯಾವುದಾದ್ರೂ ಸಲಹೆ ಇಲ್ಲದೆ ಮಾಡಬಹುದು. ವೃಷಭ ರಾಶಿಯವರು ಉದ್ಯೋಗಕ್ಕಿಂತ ವ್ಯಾಪಾರದಲ್ಲಿ ಬ್ರಹ್ಮಾಂಡವಾಗಿ ಕೈ ಹಿಡಿಯುತ್ತದೆ. ಜೀವನೋಪಾಯಕ್ಕಾಗಿ ಕೆಲಸ ಮಾಡುವವರು ಹೆಚ್ಚು ಸ್ಯಾಲರಿ ಬಂದರೆ ಪರವಾಗಿಲ್ಲ. ಕಡಿಮೆ ಸ್ಯಾಲರಿಯಲ್ಲಿ ಕೆಲಸ ಮಾಡುವವರು ದೊಡ್ಡದಾಗಿ ಯೋಚಿಸಿ ವ್ಯವಹಾರ ಮಾಡಿದರೆ ಬ್ರಹ್ಮಾಂಡವಾಗಿ ಬೆಳೆಯುತ್ತೀರ. 30 ವರ್ಷಕ್ಕೊಮ್ಮೆ ಮಾತ್ರ 11ನೇ ರಾಶಿಗೆ ಶನಿ ಬಂದಿರುವುದು. ಪರಿಪೂರ್ಣ ಆಶೀರ್ವಾದ ನಿಮಗೆ ಇದೆ. ಕಷ್ಟ ನಷ್ಟಗಳು ಉಂಟು ಮಾಡುವಂತಹ ಶನಿ ಮಹಾರಾಜನು ನಿಮಗೆ ಧಾರಾಳವಾಗಿ ಮಾಡಿಕೋ ಎಂದು ಅಭಯ ನೀಡುತ್ತಿರುವನು. ನೀವು ಎಷ್ಟು ಸಿದ್ಧರಿರುವಿರಿ ಎಂಬುದು ಬಹಳ ಮುಖ್ಯವಾದದ್ದು. ಶನಿ ಮಹಾರಾಜನ ಅಭಯ, ಕೃಪಾ, ಕಟಾಕ್ಷವು, ಆಶೀರ್ವಾದವು ನಿಮ್ಮ ಮೇಲೆ ಇದೆ ಎಂದರೆ ನೀವು ಅದೃಷ್ಟವಂತರೇ ಎಂದು ಹೇಳಬಹುದು. 2ನೇ ಆಪರ್ಚುನಿಟಿ ಒಂದಿದೆ. ಧನಸ್ಥಾನದಲ್ಲಿ ಗುರುಗ್ರಹ ಇದೆ. ಗುರು ಮಹಾರಾಜ ಸಂಪೂರ್ಣ ಅನುಗ್ರಹವಿದೆ. ನಿಮಗಿಂತ ಅದೃಷ್ಟವಂತರು ಇಲ್ಲ ಈ ವರ್ಷ. ಗುರುವಿನ ದೃಷ್ಟಿ 2, 5, 7, 9, 11ನೇ ಮನೆಯನ್ನು ನೋಡುತ್ತಿರುವುದರಿಂದ ಬ್ರಹ್ಮಾಂಡವಾದಂಥ ಅದೃಷ್ಟ ನಿಮ್ಮ ಪಾಲಿಗೆ, ನಿಮ್ಮ ಬಾಗಿಲ ಬಳಿ ಇದೆ. ನೀವು ಮುಟ್ಟಿದ್ದೆಲ್ಲವೂ ಬಂಗಾರವೇ. ಯಾಕೆಂದರೆ ಶನಿ ಗುರು ಗ್ರಹರ ಡಬಲ್ ಧಮಾಕ ನಿಮ್ಮ ಪಾಲಿಗೆ ಇದೆ. ಇಂತಹ ಆಪರ್ಚುನಿಟಿಯನ್ನು ಉಪಯೋಗಿಸಿಕೊಳ್ಳಿ. ಈ ವರ್ಷದಲ್ಲಿ ಹಣ್ಣುಗಳ ಮಾರ್ಕೆಟು, ಆಹಾರ ಖಾದ್ಯಗಳು, ಹೋಟೆಲ್ಗೆ ಸಂಬಂಧಿಸಿದ್ದು, ಟೆಕ್ಸ್ಟೈಲ್ ಬಿಸ್ನೆಸ್ಸು, ವ್ಯಾಪಾರ, ಜ್ಯುವೆಲರಿ, ಆಭರಣಗಳು, ರತ್ನ ವ್ಯಾಪಾರಗಳು ಈ ವ್ಯಾಪಾರಗಳಲ್ಲಿ ಅಧಿಕ ಧನಲಾಭ ಉಂಟಾಗುವುದು ಕಾಣುತ್ತಿದೆ. ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಶೇರ್ ಮಾರ್ಕೆಟಿಂಗ್ ಇನ್ವೆಸ್ಟ್ಮೆಂಟ್ ಮಾಡಿದರೂ ದುಪ್ಪಟ್ಟಾಗಿ ಲಾಭಗಳು ಬರುತ್ತವೆ, ಹರಿದು ಬರುತ್ತವೆ. ವೃಷಭ ರಾಶಿಯವರು ಒಳ್ಳೆಯ ಜ್ಯೋತಿಷ್ಯರನ್ನು ಭೇಟಿಯಾಗಿ ಅವರ ಮಾರ್ಗದರ್ಶನದಲ್ಲಿ ನಡೆದರೆ ತುಂಬ ಸಾಧಿಸುತ್ತೀರಿ. ದಶಮದಲ್ಲಿ ರಾಹು ಸ್ವಲ್ಪ ಹಿನ್ನಡೆಯನ್ನು ಉಂಟು ಮಾಡುತ್ತಾನೆ. ಇನ್ನುಳಿದ ಗ್ರಹಗಳು ನಿಮಗೆ ಬ್ರಹ್ಮಾಂಡವಾಗಿ ಶುಭ ಆಶೀರ್ವಾದವನ್ನು ನೀಡುತ್ತವೆ. ಇದರಿಂದ ಹೊಸ ಖರೀದಿ ವಸ್ತುಗಳನ್ನು ಖರೀದಿ ಮಾಡುವಿರಿ. ಒಳ್ಳೆಯ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಇದೆ.
ಖರೀದಿ ವಿಷಯದಲ್ಲಿ ಈ ವರ್ಷ ತುಂಬ ಬ್ರಹ್ಮಾಂಡವಾಗಿದೆ. ಧೈರ್ಯ, ಶಕ್ತಿ, ಪುರಾಣ ಶ್ರವಣಗಳು, ಹಾಡುಗಾರಿಕೆ, ಹಾಡುಗಳನ್ನು ಕೇಳುವುದು, ಹೇಳುವುದು ಎಲ್ಲವೂ ನಿಮ್ಮನ್ನು ಎಲ್ಲರೂ ಗುರುತಿಸುವರು. ಇದೆಲ್ಲವೂ ಕಾಣುತ್ತಿದೆ. ಸಂಗೀತ, ಡ್ಯಾನ್ಸ್ ವಿಷಯದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಅವಕಾಶಗಳು ನಿಮಗೆ ಹರಿದು ಬರುತ್ತವೆ, ಸಿಗುತ್ತವೆ. ಎಂಟರ್ಟೈನ್ಮೆಂಟ್ಗೆ ಅಂತಲೇ ಪ್ರಾಧಾನ್ಯತೆ ನೀಡುವಿರಿ. ನೀವೇ ಭಾಗವಹಿಸುವಿರಿ ಅಥವಾ ಅದಕ್ಕಾಗಿ ನೀವು ಸಮಯವನ್ನು ಮೀಸಲಾಗಿಡುವಿರಿ. ಮನೆಯಲ್ಲಿರುವ ಘರ್ಷಣೆಗಳು, ಜಗಳಗಳು ಎಲ್ಲವೂ ಈ ವರ್ಷ ಶಾಂತವಾಗಿರುತ್ತವೆ. ವಿವಾಹೇತರ ಸಂಬಂಧಗಳ ಪ್ರಭಾವ ನಿಮ್ಮ ಮೇಲೆ ಇರುವುದು ಕಾಣುತ್ತಿದೆ. ಅನಾವಶ್ಯಕ ಸಂಬಂಧಗಳ ಬಗ್ಗೆ ಜಾಗೃತ ವಹಿಸಿ. ಮಿಕ್ಕೆಲ್ಲ ವಿಷಯಗಳು ಬ್ರಹ್ಮಾಂಡವಾಗಿದ್ದಾವೆ. ಮಿತ್ರ ವೃದ್ಧಿ, ಹೊಸ ಹೊಸ ಸ್ನೇಹಿತರು ನಿಮ್ಮನ್ನು ಸೇರಿಕೊಳ್ಳುವರು. ಬುದ್ಧಿ ಬೆಳೆಯುತ್ತದೆ, ಮರ್ಯಾದೆ ಬೆಳೆಯುತ್ತದೆ. ನಿಮ್ಮ ಮೇಲೆ ಎಲ್ಲರಿಗೂ ವಿಶ್ವಾಸ ಬೆಳೆಯುತ್ತದೆ. ಸ್ಥಳಗಳು, ಸೈಟುಗಳು, ಜಮೀನುಗಳು, ಮನೆ, ವಾಹನ ಎಲ್ಲವೂ ಗಳಿಸುವಿರಿ. ಇದೆಲ್ಲದರ ಮೇಲೆ, ವಸ್ತುಗಳ ಮೇಲೆ ಹಣವನ್ನು ಹೂಡಿಕೆ ಮಾಡುವಿರಿ. ಬಂಗಾರ ವಸ್ತುಗಳು ನಿಮಗೆ ಯಥೇಚ್ಛವಾಗಿ ಒದಗಿ ಬರಲಿವೆ. ಮಾನಸಿಕವಾಗಿ ತುಂಬ ಸಂತೋಷದಾಯಕವಾಗಿ ಇರುತ್ತೀರಿ. ವಿದೇಶಕ್ಕೆ ಹೋಗುವವರು ಈ ವರ್ಷದಲ್ಲಿ ಬ್ರಹ್ಮಾಂಡವಾಗಿ ಅವಕಾಶಗಳು ನೆರವೇರುತ್ತವೆ. ಅವಕಾಶಗಳು ಇಲ್ಲದಿದ್ದರೂ ಆಕಸ್ಮಿಕವಾಗಿ ಒದಗಿ ಬರುತ್ತವೆ. ವಿವಾಹಾದಿ ಶುಭ ಕಾರ್ಯಗಳು ಜರುಗುತ್ತವೆ. ಪ್ರೇಮಗಳಿಗೆ ವಿವಾಹವಾಗುತ್ತದೆ. ರಾಜಕೀಯದವರಿಗೆ ಯೋಗ್ಯತಾ ಪದವಿ ದೊರೆಯುತ್ತದೆ. ಅವರಿಗೆ ಅವಕಾಶಗಳು ಚೆನ್ನಾಗಿ ಕಂಡುಬರುತ್ತವೆ. ತುಂಬ ದಿನದಿಂದ ನಿಂತು ಹೋದಂತಹ ಕೆಲಸಗಳು ಮುಂದುವರಿಯುವುದು. ಹಿಂದೆ ಅನುಭವಿಸಿದ ಕಷ್ಟಗಳು ಇವೆಲ್ಲವನ್ನು ಸರಿದೂಗಿಸಿಕೊಳ್ಳುವಿರಿ. ಹಣ ಬರುತ್ತದೆ. ಸಕಲ ಕಾರ್ಯಸಿದ್ಧಿ ಉಂಟಾಗುತ್ತದೆ. ಯಾವುದೇ ಪ್ರಯತ್ನ ಮಾಡಿದರೂ ವೇಗವಾಗಿ ಕಾರ್ಯಸಿದ್ಧಿ ಆಗುತ್ತದೆ. ಯಾವುದೇ ಪ್ರಯತ್ನ ಮಾಡಿದರೂ ವೇಗವಾಗಿ ಆಗುತ್ತದೆ. ಮನೋಧೈರ್ಯ, ಮಾನಸಿಕ ಶಕ್ತಿ ಬೆಳೆಯುತ್ತದೆ. ಶಾರೀರಿಕ ಪರವಾಗಿ, ಆರೋಗ್ಯ ಪರವಾಗಿ ಒಳ್ಳೆಯ ಆಹಾರ, ಪೌಷ್ಟಿಕವಾದಂಥ ಆಹಾರ ಸೇವಿಸುವಿರಿ. ವಿದ್ಯಾರ್ಥಿಗಳಿಗೆ ನೀವು ಅಂದುಕೊಂಡಂತೆ ರ್ಯಾಂಕ್ಗಳಿರ್ಬೋದು ಎಲ್ಲವೂ ಈ ವರ್ಷ ಎಲ್ಲರಿಗೂ ಅವಕಾಶ ತುಂಬ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಬ್ರಹ್ಮಾಂಡವಾದಂಥ ಪರೀಕ್ಷಾ ಉತ್ತೀರ್ಣ ಇದೆ. ಆದರೆ ನೀವು ಶ್ರಮ ಪಟ್ಟಿದ್ದರೆ ಮಾತ್ರ ನಿಮಗೆ ಹೆಚ್ಚಿನ ಫಲವು 10 ಪಟ್ಟು ಫಲ ನಿಮಗೆ ಸಿಗುತ್ತದೆ. ತಕ್ಷಣ ಉದ್ಯೋಗ ಅವಕಾಶಗಳು ಸಿಗುತ್ತವೆ ವಿದ್ಯಾರ್ಥಿಗಳಿಗೆ. ವಿದೇಶದಲ್ಲಿ ಕೆಲಸಗಳು ಸಹ ಒದಗಿ ಬರಲಿದೆ. ಅನುಕೂಲಗಳು ಅದ್ಭುತವಾಗಿದ್ದಾವೆ. ಉದ್ಯೋಗಸ್ಥರಿಗೆ ಉದ್ಯೋಗ ಪರವಾಗಿ ಎಲ್ಲರೂ ಸೌಖ್ಯವನ್ನು ಹೊಂದುವಿರಿ. ಹ್ಯಾಪಿಯಾಗಿ ಸಕ್ಸಸ್ ಟೆನ್ಷನ್ ಇಲ್ಲದೆ ಉದ್ಯೋಗ ಮಾಡುತ್ತೀರಿ. ಗೌರವ, ಮರ್ಯಾದೆ, ಆತ್ಮವಿಶ್ವಾಸ ಕೋರಿಕೊಳ್ಳುವ ಅವಕಾಶ ಕಂಡುಬರುತ್ತಿದೆ. ಒಳ್ಳೆಯ ಉದ್ಯೋಗ ಬೆಳವಣಿಗೆಗಳು ಬ್ರಹ್ಮಾಂಡವಾಗಿದ್ದಾವೆ. ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಅನುಕೂಲವಾಗಿದೆ. ಎಲ್ಲ ರೀತಿಯ ವ್ಯಾಪಾರ ಬ್ರಹ್ಮಾಂಡವಾಗಿದೆ. ನೂತನ ಹೂಡಿಕೆಗಳು ಅದೃಷ್ಟವನ್ನು ತರುವುದು. ಹೂಡಿಕೆಗೆ ಒಳ್ಳೆಯ ಅವಕಾಶಗಳು ಕಂಡುಬರುತ್ತಿವೆ. ಎಲ್ಲರೂ ಲಾಭ ಅವಕಾಶಗಳನ್ನು ಪಡೆಯುತ್ತೀರಿ. ಆಶ್ಚರ್ಯವಾಗಿ ಐಶ್ವರ್ಯ ಬೆಳೆಯುತ್ತದೆ, ಅಭಿವೃದ್ಧಿ ಆಗುತ್ತದೆ. ಆನ್ಲೈನ್ ವ್ಯಾಪಾರವು ಚೆನ್ನಾಗಿ ಬೆಳೆಯುತ್ತದೆ. ಕಾರ್ಮಿಕರಿಗೆ ಎಲ್ಲ ರೀತಿ ಗುರುತಿಸಿಕೊಳ್ಳುವ ಯೋಗವಿರುತ್ತದೆ. ಎಲ್ಲ ರೀತಿಯ ಅವಕಾಶಗಳಿಂದ ಲಾಭ ಗಳಿಸುವಿರಿ. ಇದು ಕಾಣುತ್ತಿದೆ. ವ್ಯವಸಾಯಗಾರರಿಗೆ ವ್ಯವಸಾಯದಿಂದ ಉತ್ತಮವಾದಂತಹ ಇಳುವರಿ ಪಡೆಯುವಿರಿ. ವ್ಯವಸಾಯದಿಂದ ಧನಲಾಭ, ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲವೂ ತೊಲಗಿ ಅಭಿವೃದ್ಧಿ ಕಾಣುವಿರಿ. ವಿಶೇಷ ಲಾಭ ಇರುವುದು ಕಾಣುತ್ತಿದೆ. ಕಲಾವಿದರಿಗೆ ಸಿನಿಮಾ, ಟಿವಿ ರಂಗದ ರೈಟರ್ಸು, ಡೈರೆಕ್ಟರ್ಸ್ಗೆ ವಿಶೇಷವಾಗಿ ಗುರುತಿಸಿಕೊಳ್ಳುವುದು ಕಾಣುತ್ತಿದೆ. ಎಲ್ಲ ಅವಕಾಶಗಳು ನಿಮ್ಮ ಮುಂದೆ ಇದೆ. ಹೊಸ ಹೊಸ ಪ್ರಾಜೆಕ್ಟ್ಗಳು ನಿಮ್ಮ ಮುಂದೆ ಬರುತ್ತಿವೆ. ಎಲ್ಲ ರೀತಿಯ ಅವಕಾಶಗಳನ್ನು ಹೊಂದುವಿರಿ. ತುಂಬ ಬ್ಯುಸಿಯಾಗಿ ಇರುತ್ತೀರಿ. ಖಚಿತವಾಗಿ ಗ್ರಹಗಳ ಶಾಂತಿ ಮಾಡಿಕೊಳ್ಳಬೇಕಾಗುತ್ತದೆ. ಯಾವ ಗ್ರಹ ಅಂತಂದರೆ ರಾಹುಗ್ರಹ ನಿಮಗೆ 10ನೇ ಮನೆಯಲ್ಲಿ ಇರುವುದರಿಂದ ದುರ್ಗಾ ದೇವಿಯ ಆರಾಧನೆ, ದುರ್ಗಾ ಸಪ್ತಶತಿ ಕೇಳಿಸಿಕೊಳ್ಳುವುದು, ಹೇಳುವುದು ಅಥವಾ ನಿಮ್ಮ ಪಾರಾಯಣ ಮಾಡಿಸುವುದು, ವಾರಾಹಿ ಮಂತ್ರಗಳನ್ನು ಜಪಿಸುವುದು ನಿಮಗೆ ಉತ್ತಮ ಫಲವನ್ನು ನೀಡುತ್ತದೆ. ಇಲ್ಲ ಅಂದರೆ ದುಮ್ ದುರ್ಗಾಯೇ ನಮಃ, ಗ್ಲೌಮ್ ವಾರಾಹಿ ನಮಃ ಈ ಮಂತ್ರಗಳನ್ನು ನೀವು ಜಪ ಮಾಡಿದ್ರೆ ನಿಮಗೆ ಅದ್ಭುತವಾದಂತಹ ಪರಿಣಾಮಗಳು ಉಂಟಾಗುತ್ತವೆ. ಇನ್ನೊಂದು ವಿಶೇಷ ಏನಂದರೆ ಕರಂಗುಲಿ ಮಾಲಾ ಅಂತ ಇತ್ತೀಚೆಗೆ ತುಂಬ ಫೇಮಸ್ ಆಗ್ತಾಯಿದೆ. ಅಥವಾ ಯಾವುದೇ ಕ್ರಿಸ್ಟಲ್ ಮಾಲೆಗಳಿರ್ಬೋದು, ಅವು ನಿಮ್ಮ DNA ಸೂಟ್ ಆಗಬೇಕು. ಇಲ್ಲ ಅಂದರೆ ಸಮಸ್ಯೆಗಳನ್ನು ಉಂಟು ಮಾಡುತ್ತವೆ. ಅದನ್ನು ಧರಿಸಿದ ಮೇಲೆ ನಿಮಗೆ ಶುಭ ಉಂಟಾಯಿತಾ ಅಶುಭ ಉಂಟಾಯಿತಾ ಅನ್ನುವಂಥದ್ದನ್ನು ನೀವು ಗಮನಿಸಬೇಕು.
ಅಶುಭ ಉಂಟಾಗಿತ್ತು ಅಂದರೆ ತೆಗೆದು ಪಕ್ಕಕ್ಕೆ ಇಟ್ಬಿಡಿ, ಒಳ್ಳೆಯದು. ಶುಭ ಉಂಟಾಗಿತ್ತು ಅಂದರೆ ಹಾಕ್ಕೊಳ್ಳಿ. ನಿಮಗೆ ಅದ್ರ ಮೇಲೆ ನಿಮಗೆ ಹಾಕ್ಕೊಬೇಕು ಅನಿಸಿದ್ರೆ ನಮ್ಮನ್ನು ಭೇಟಿ ಮಾಡಿದ್ರೆ ನಾವು ಸ್ಕ್ಯಾನ್ ಮಾಡಿ ನಿಮಗೆ ಒಳ್ಳೆಯದಿದೆಯಾ ಕೆಟ್ಟದ್ದಿದೆಯಾ ಅಂತ ತೋರಿಸ್ಕೊಡ್ತೇವೆ. ಆ DNA ತಕ್ಕಂತೆ ನಿಮಗೆ ಪರೀಕ್ಷೆ ಮಾಡಿಕೊಡುತ್ತೇವೆ. ಇಲ್ಲಿಯವರೆಗೂ ಫಲಗಳನ್ನು ಹೇಳಿರುವುದು ಕೇವಲ ಗೋಚಾರ ಫಲಗಳಷ್ಟೇ. ವೃಷಭ ರಾಶಿಯವರಿಗೆಲ್ಲ ಇದು ಅನ್ವಯಿಸುತ್ತೆ. ಆದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವಂಥ ದೋಷಗಳನ್ನು ನೀವೇ ಖುದ್ದಾಗಿ ಜ್ಯೋತಿಷಿಯನ್ನು ಸಂಪರ್ಕಿಸಿ ಪರಿಹಾರ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬರ ಜಾತಕದಲ್ಲಿ ಗ್ರಹಗಳು ದಶಾಭುಕ್ತಿಗಳು ಬೇರೆ ಬೇರೆಯಾಗಿ ಇರುತ್ತದೆ. ಆಗ ಫಲಗಳಲ್ಲಿ ವ್ಯತ್ಯಾಸ ಇರುತ್ತದೆ. ಆದುದರಿಂದ ಸಮಸ್ಯೆಗಳಿರುವವರು ನಿಮ್ಮ ವೈಯಕ್ತಿಕವಾದಂಥ ಜಾತಕದಲ್ಲಿ ಇರುವಂಥ ದೋಷಗಳನ್ನು ನೀವೇ ಖುದ್ದಾಗಿ ಸಂಪರ್ಕಿಸಿ ಪರಿಹಾರ ಮಾಡಿಕೊಳ್ಳಬೇಕು. ನಿಮ್ಮ ಹೆಸರು, ಡೇಟು, ಟೈಮು, ಹುಟ್ಟಿದ ಊರು ಎಲ್ಲವೂ ನಮಗೆ ವಾಟ್ಸಪ್ ಮಾಡಿದರೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿ ನಿಮಗೆ ಪರಿಹಾರವನ್ನು ತಿಳಿಸಲಾಗುವುದು. ಅಥವಾ ಫೋನ್ ಮೂಲಕನೂ ಸಂಪರ್ಕ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಕಾಮೆಂಟ್ ಮಾಡಿ. 2026ನೇ ವರ್ಷ ನಿಮಗೂ ನಿಮ್ಮ ಕುಟುಂಬಕ್ಕೂ ಮತ್ತು ನಾಡಿನ ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಉಂಟು ಮಾಡಲಿ ಎಂದು ಆಶಿಸುತ್ತಾ, ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ಅನುಭವಂತು. ನಮಸ್ಕಾರ. ಥ್ಯಾಂಕ್ ಯು.